ಲಂಚ ಕಣೋ ಕೋಲಾರ ಬಸ್ ಸ್ಟ್ಯಾಂಡ್ ನಾಗ ಬರೀ ಲಂಚ ಕಣೋ ಬಸ್ಸಿಗೆ ಕಾಸು ಜೇಬು ತುಂಬಾ ಬರೀ ಕಾಸು ಲಂಚ ಕಣೋ ಕೋಲಾರ ಬಸ್ ಸ್ಟ್ಯಾಂಡ್ ನಾಗ ಬರೀ ಲಂಚ ಕಣೋ ಬಸ್ಸಿಗೆ ಕಾಸು ಜೇಬು ತುಂಬಾ ಬರೀ ಕಾಸು ಕೈಯಲ್ಲಿ ಟಿಕೆಟ್ ಕಣ್ಣಲ್ಲಿ ಕನಸು ಮದಿನಿಗಿದ್ದೀವಿ ತಂಗಿದ್ದೆ ಬಸ್ಸ ಕನಸು ಸ್ವಾಮಿ ಸ್ವಲ್ಪ ಇಡುವಂತ ತುಟ್ಟಿಯಲ್ಲಿ ಕುಸುಕು ಮಸದೊಳಗೆ ಬೆಂಕಿ ಹೊರಗಡೆನ ಗುಸುಕು ಬಟ್ಟೆ ಹಾಳಾಗಿ ಪಾದ ರಕ್ಷೆ ಕಿತ್ತು ಅವರ ಮೇಜು ಮೇಲೆ ಚಹಾ ಬಿಸಿಯ ಸಿಟ್ಟು ಸಿಸ್ಸಂಗಿಷ್ಟೇ ಅಂದ್ರು ಭಾಗ್ಯ ಸಿಕ್ಕಂತೆ ನನ್ನ ಭಾಗ್ಯ ಹರಾಜು ಅವರ ಬೆರಳ ಪುತ್ತಂತೆ ಲಂಚ ಕಣೋ ಕೋಲಾರ ಬಸ್ ನಾಗ ಬರೀ ಲಂಚ ಕಣೋ ಬಸ್ಸಿಗೆ ಕಾಸು ಜೇಬು ತುಂಬಾ ಬರೀ ಕಾಸು ಲಂಚ ಕಣೋ ಕೋಲಾರ ಬಸ್ ನಾಗ ಬರೀ ಲಂಚ ಕಣೋ ಬಸ್ಸಿಗೆ ಕಾಸು ಜೇಬು ತುಂಬಾ ಬರೀ ಕಾಸು ಅಮ್ಮ ಹೇಳ್ದ ಮಾತು ಕಿವಿಯಲ್ಲಿ ತಿರುಗುತ್ತೆ ದುಡ್ಡಿಗಿಂತ ಮಾನ ಮಗ ಮೇಲೆ ನಿಲ್ಲುತ್ತೆ ಅದ್ರುಗೆ ಹತ್ತಿರ ಕೈ ಚಾಚಿದ ನೆರಳು ನಾಚಿಕೆಗೆ ಬೆಲೆ ಹಾಕಿ ಅದಿರಕ್ಕಿರೆ ನರಕ್ಕೆ ತಿರುಳು ಗಿರಿಯ ಹಳದಿ ಪೀಗೇಲ್ ಮೇಲೆ ಕೆಂಪು ಸೈನ್ ಒಂದು ಸಣ್ಣ ಚುಕ್ಕೆ ತೂಕ ತುಂಬಾ ಫೈನ್ ಇಲ್ಲಬ್ರೆ ನಿಂತು ತಿನ್ನು ಹೊಟ್ಟೆ ಬಿಸಿಯ ಧೂಳು ಅವರ ನಗುವ ದನಿಯಲುಬಿನೊಳಗೆ ಕೂಳು ಲಂಚ ಕಣೋ ಕೋಲಾರ ಬಸ್ ನಾಗ ಬರೀ ಲಂಚ ಕಣೋ ಬಸ್ಸಿಗೆ ಕಾಸು ಜೇಬು ತುಂಬಾ ಬರೀ ಕಾಸು ಲಂಚ ಕಣೋ ಕೋಲಾರ ಬಸ್ ನಾಗ ಬರೀ ಲಂಚ ಕಣೋ ಬಸ್ಸಿಗೆ ಕಾಸು ಜೇಬು ತುಂಬಾ ಬರೀ ಕಾಸು ಕೋಲಾರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಹಣದ ಮೂಟೆ ಇದೆ. ಕೊಟ್ಟವರು ಯಾರು? 10 ರೂಪಾಯಿಯಿಂದ ತಿಂಗಳಿಗೆ 1.5 ಲಕ್ಷವಾದರೆ ಇವರುಗಳಿಗೆ ಸಂಬಳ ಬೇಕು. ಕೆಎಸ್ಆರ್ಟಿಸಿಯಲ್ಲಿ ಹಲವಾರು ಹಗರಣಗಳು ವರದಿಯಾಗಿವೆ. ಅವುಗಳಲ್ಲಿ ನಕಲಿ ಸಹಿ ಬಳಸಿ ಉದ್ಯೋಗ ವಂಚನೆ, ಕಡಿಮೆ ಗುಣಮಟ್ಟದ ವಸ್ತುಗಳ ಖರೀದಿ, ಸಾರಿಗೆ ನೌಕರರ ಪಿಎಫ್ ಹಣದಲ್ಲಿ ಅವ್ಯವಹಾರ ಮತ್ತು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಮುಂತಾದವು ಪ್ರಮುಖವಾಗಿದೆ. ಇವು ಸಂಸ್ಥೆಯೊಳಗಿನ ಆಂತರಿಕ ಭದ್ರತೆ ಮತ್ತು ಪಾರದರ್ಶಕತೆಯ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿವೆ. ಇವೆಲ್ಲವೂ ಒಂದು ಹಂತದ ಹಗರಣಗಳು. ಅದಕ್ಕೆ ಸಂಬಂಧಿಸಿದಂತೆ ತನಿಖೆಗಳು ನಡೆಯುತ್ತಲೇ ಇದೆ. ಆರೋಪಗಳು ಸಾಬೀತಾದ ಮೇಲೆ ಕ್ರಮಗಳು ಆಗುತ್ತಿವೆ. ಅದೇ ರೀತಿಯಲ್ಲಿ ಇಲ್ಲೊಂದು ಬಹುದೊಡ್ಡ ಹಗರಣಕ್ಕೆ ಕೈ ಹಾಕಿರುವ ಅಧಿಕಾರಿಗಳನ್ನ ಇಲ್ಲಿನ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಹಾಗೂ ಇವರ ಮೇಲಧಿಕಾರಿಗಳು ಕ್ರಮ ಕೈಗೊಳ್ಳುವರೆ ಎಂಬುದನ್ನ ಈ ಸುದ್ದಿಯ ನಂತರ ಕಾದು ನೋಡಬೇಕಾಗಿದೆ. ಹೌದು, ಈ ಹಗರಣ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲಿ ನಡೆಯುತ್ತಿದೆ. ನೋಡುವುದಕ್ಕೆ ಅಲ್ಪ ಅಂದುಕೊಂಡ್ರು ಒಂದು ದಿನ, ಒಂದು ವಾರ, ಒಂದು ತಿಂಗಳು, ವರ್ಷದ ಮಟ್ಟಿಗೆ ನೋಡಿದ್ರೆ ಇದು ಒಂದು ದೊಡ್ಡ ಹಗರಣವೇ ಆಗಿದೆ. ಏನಿದು ಹಗರಣ? ಒಂದು ದಿನದ ಲೆಕ್ಕಕ್ಕೆ ಹೇಳುವುದಾದ್ರೆ, ಒಂದು ಕೆಎಸ್ಆರ್ಟಿಸಿ ವಾಹನದ ಮಾರ್ಗ ಕೋಲಾರಿನ ಘಟಕದಿಂದ ಬಸ್ ಸ್ಟ್ಯಾಂಡ್ಗೆ ಬಂದ್ರೆ ಆ ಬಸ್ನ ಸಮಯವನ್ನ ನಿಗದಿ ಮಾಡಿ ಸಂಚಾರಕ್ಕೆ ಬಸ್ ನಿಲ್ದಾಣದ ಬಳಿ ಬಂದ್ರೆ ಇಲ್ಲಿನ ಟಿಸಿಗಳು ಒಂದು ಬಸ್ಗೆ ಒಂದೊಂದು ದರ ನಿಗದಿ ಮಾಡಿಕೊಂಡು ಮಾರ್ಗಸೂಚಿ ನೀಡುತ್ತಾರೆ. ಉದಾಹರಣೆಗೆ ರೂಟ್ ನಂಬರ್ 1 ಅಂದುಕೊಂಡ್ರೆ ಬೆಂಗಳೂರು ವೇದಿಕೆಯಲ್ಲಿನ ಬಸ್ಗಳು ಬೆಂಗಳೂರು ಮಾರ್ಗವಾಗಿ ಸುಮಾರು 3 ಬಾರಿ ಹೋಗಿ ಬಂದ್ರೆ ಅದು 6 ಸಿಂಗಲ್ ಎಂಬಂತೆ ಒಂದು ಬಾರಿಗೆ 10 ರೂಪಾಯಿ ಬಸ್ ನಿಲ್ದಾಣಕ್ಕೆ ಬಂದು ಇಲ್ಲಿನ ಟಿಸಿ ಕೈಗೆ ನೀಡಬೇಕು. ಅದೇ ರೀತಿ ಕೋಲಾರ ಜಿಲ್ಲೆಯ ತಾಲೂಕುಗಳಿಂದ ತೆಗೆದುಕೊಳ್ಳುವುದಾದರೆ 5 ಟ್ರಿಪ್ ಮಾಡಿದ್ರೆ 10 ಸಿಂಗಲ್ ಎಂದು ಪರಿಗಣಿಸಿ ಒಂದೊಂದು ಸಿಂಗಲ್ನಲ್ಲಿ ತಲಾ 10 ರೂಪಾಯಿಯನ್ನ ಕೆಲವೊಬ್ಬ ಅಂದ್ರೆ ಹೊಸಬರ ಹತ್ತಿರ 20 ರೂಪಾಯಿಯನ್ನ ಇನ್ನೂ ಕೆಲವರ ಹತ್ತಿರ 10 ರಿಂದ 100 ರೂಪಾಯಿ ವಸೂಲಿ ಮಾಡುವುದು. ಗೌರಿಬಿದನೂರು, ತುಮಕೂರು, ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಘಾಟಿ ಸುಬ್ರಹ್ಮಣ್ಯಂ, ಬೆಂಗಳೂರು, ದಾವಣಗೆರೆ, ಬಳ್ಳಾರಿ, ಶಿವಮೊಗ್ಗ, ಹುಬ್ಬಳ್ಳಿ, ಮೈಸೂರು, ಅರಸೀಕೆರೆ, ಹೊರನಾಡು, ಶೃಂಗೇರಿ, ಧರ್ಮಸ್ಥಳ ಮಾರ್ಗಕ್ಕೆ, ಶ್ರೀನಿವಾಸಪುರ, ಮಾಲೂರು, ಯಲ್ದೂರು, ರೋಚರಹಳ್ಳಿ, ಇನ್ನಿತರೆ ಮಾರ್ಗಕ್ಕೆ, ಚಿಂತಾಮಣಿ, ಸುಗುಟೂರು, ವೇಮ್ಗಲ್, ಸೀತಿ, ಬಂಗಾರಪೇಟೆ, ಕೆಜಿಎಫ್ ಮಾರ್ಗಕ್ಕೆ ಈ ರೀತಿಯಲ್ಲಿ ಮಾರ್ಗಗಳ ಅನುಗುಣವಾಗಿ ಟಿಸಿಗಳನ್ನ ಹಾಗೂ ಉಸ್ತುವಾರಿ ಟಿಸಿಗಳಂತೆ ಇಬ್ಬರಂತೆ ನಿಯೋಜನೆ ಮಾಡಿರುತ್ತಾರೆ. ಹಣ ಹೇಗೆ ವಸೂಲಿ ಆಗುತ್ತದೆ? ಕೋಲಾರ ಬಸ್ ನಿಲ್ದಾಣದಿಂದ ಒಂದು ದಿನಕ್ಕೆ 100 ರಿಂದ 150 ಬಸ್ಗಳು ಪ್ರತಿನಿತ್ಯ ಸಂಚರಿಸುತ್ತದೆ.
ಈ ಬಸ್ಗಳು ಮುಳಬಾಗಿಲು ಮಾರ್ಗವಾಗಿ 50ರಿಂದ 60 ಬಸ್ಗಳು, ಶ್ರೀನಿವಾಸಪುರ ಮಾರ್ಗವಾಗಿ ಅಂದಾಜಿಗೆ 50ರಿಂದ 60 ಬಸ್ಗಳು, ಚಿಂತಾಮಣಿ, ಕೆಜಿಎಫ್, ಮಾಲೂರು ಮತ್ತು ಟೇಕಲ್ ಮಾರ್ಗವಾಗಿ ಸಂಚರಿಸುವ ಈ ಬಸ್ಗಳು ಸುಮಾರು ದಿನಕ್ಕೆ 100ರಿಂದ 150 ಬಸ್ಗಳು ಪ್ರತಿದಿನ ಕೋಲಾರ ಬಸ್ ನಿಲ್ದಾಣಕ್ಕೆ ಬಂದು ಇಲ್ಲಿನ ಟಿಸಿಗಳ ಬಳಿ ಸೀಲ್ ಎಂಟ್ರಿ ಮಾಡಿಸಿಕೊಂಡು ಹೋಗಬೇಕಾಗುತ್ತದೆ. ಈ ಮೇಲಿನ 6 ಸಿಂಗಲ್, 3 ಟ್ರಿಪ್ ಹಾಗೂ ಕೋಲಾರ ಜಿಲ್ಲೆಯಲ್ಲಿನ ತಾಲೂಕಿಗೆ 5 ಟ್ರಿಪ್, 10 ಸಿಂಗಲ್ ಎಂಬಂತೆ ಬಸ್ಗಳು ಕೋಲಾರಿನ ಬಸ್ ನಿಲ್ದಾಣಕ್ಕೆ ಬಂದರೆ ಒಂದು ದಿನಕ್ಕೆ ಒಬ್ಬ ಟಿಸಿ 10ರಿಂದ 20, 50, 100ರವರೆಗೆ ಹಣ ವಸೂಲಿ ಮಾಡಿದ್ರೆ ಒಂದು ಬಸ್ನಿಂದ ತಲಾ 5 ಟ್ರಿಪ್ಗೆ 50 ರೂನಂತೆ, 50 ಬಸ್ಗಳಿಗೆ 10 ರೂನಂತೆ ನಿಗದಿಪಡಿಸಿದ್ರು 500 ರು ವಸೂಲಿ. 100 ಬಸ್ಗಳು ಎಂದ್ರೆ 1000 ರೂಪಾಯಿ ವಸೂಲಿ ಮಾಡಬಹುದಾಗಿದೆ. ಅದೇ ರೀತಿ ದಿನಕ್ಕೆ ಮುಳಬಾಗಿಲು ಮಾರ್ಗವಾಗಿ 50ರಿಂದ 60 ಬಸ್ಗಳು, ಶ್ರೀನಿವಾಸಪುರದ ಮಾರ್ಗವಾಗಿ ಅಂದಾಜಿಗೆ 50ರಿಂದ 60 ಬಸ್ಗಳು, ಚಿಂತಾಮಣಿ, ಕೆಜಿಎಫ್, ಮಾಲೂರು ಮತ್ತು ಟೇಕಲ್ ಮಾರ್ಗವಾಗಿ ಸಂಚರಿಸುವ ಈ ಬಸ್ಗಳು ಸುಮಾರು ದಿನಕ್ಕೆ 100ರಿಂದ 150 ಬಸ್ಗಳು ಪ್ರತಿದಿನ ಕೋಲಾರ ಬಸ್ ನಿಲ್ದಾಣಕ್ಕೆ ಬಂದು ಇಲ್ಲಿನ ಟಿಸಿಗಳ ಬಳಿ ಬಂದು 10ರಿಂದ 20, 30, 100ರವರೆಗೆ ಹಣ ಇಲ್ಲಿನ ಟಿಸಿಗಳು ಪಡೆದರೆ ಸುಮಾರು ಒಂದು ದಿನಕ್ಕೆ ಒಬ್ಬ ಟಿಸಿ ಎಷ್ಟೆಷ್ಟು ಹಣ ಗಳಿಕೆ ಮಾಡಬಹುದು ಎಂಬುದು ಓದುಗರ ವಿವೇಚನಕ್ಕೆ ಬಿಟ್ಟಿದ್ದು. ಸುಮಾರು ಒಂದು ದಿನಕ್ಕೆ ಒಬ್ಬ ಟಿಸಿ ಎಷ್ಟೆಷ್ಟು ಹಣ ಗಳಿಕೆ ಮಾಡಬಹುದು ಎಂಬುದು ಕೇಳುಗರ ವಿವೇಚನಕ್ಕೆ ಬಿಟ್ಟಿದ್ದು. ಹಣದ ವಸೂಲಿಗೆ ಪಣ ತೊಟ್ಟವರು ರಾಮಪ್ಪ, ಶ್ರೀನಿವಾಸಗೌಡ, ರಾಮಮೂರ್ತಿ, ಶಾಮೇಗೌಡ, ಶ್ರೀನಿವಾಸ್, ರಮೇಶ್, ರವಿಪ್ರಸಾದ್, ಜಯಚಂದ್ರ ಇವರುಗಳೇ ಸದ್ಯದ ಕೋಲಾರ ತಾಲೂಕಿನ ಬಸ್ ನಿಲ್ದಾಣದ ಟಿಸಿಗಳು. ಇವರುಗಳು ಬಸ್ ನಿಲ್ದಾಣಕ್ಕೆ ಬರುವ ಬಸ್ಗಳ ಮೇಲೆ ತೆರಿಗೆ ಹಣದಂತೆ ತಮ್ಮ ಜೇಬುಗಳನ್ನ ತುಂಬಿಸಿಕೊಳ್ಳುವ, ಕಪ್ಪು ಹಣ ದೋಚುವ, ಹಣ ತಿನ್ನುವ ಹಣದ ಬಕಾಸುರರು. ಪ್ರತಿದಿನ ಇವರುಗಳು ತಮ್ಮ ಮನೆಯಿಂದ ಖಾಲಿ ಜೇಬಿನಿಂದ ಬಂದು ಇಲ್ಲಿ ವಸೂಲಿ ಮಾಡುವ ಹಣ ಅಂದ್ರೆ ಸಾವಿರಾರು ರೂಪಾಯಿಗಳನ್ನ ತೆಗೆದುಕೊಂಡು ಹೋಗುವ ಇವರುಗಳಿಗೆ ಕೆಎಸ್ಆರ್ಟಿಸಿ ವತಿಯಿಂದ ಸಂಬಳ ಯಾಕೆ? ಬಸ್ಗಳ ಮೇಲೆ ಇವರುಗಳಿಗೆ ಹಣ ಪಡೆಯುವ ಹಕ್ಕು ನೀಡಿದ ಮೇಲಧಿಕಾರಿಗಳು ಯಾರು? ಈ ಹಣದಿಂದ ಇವರುಗಳ ಮೇಲಿನ ಅಧಿಕಾರಿಗಳಿಗೆ ಭಾಗದ ಗರಿಷ್ಠ ಹಾಗೂ ಕನಿಷ್ಠ ಪ್ರಮಾಣ ಎಷ್ಟು? ಇವರ ಮೇಲಿನ ಅಧಿಕಾರಿಗಳು ಇವರ ಬಳಿ ಹಣ ಪಡೆದು ಇವರಿಗೆ ಇಂತಹ ಹಣ ದೋಚುವ ಸವಲತ್ತನ್ನ ಇನ್ನು ಎಷ್ಟು ವಿಧಗಳಾಗಿ ಮಾಡಿಕೊಟ್ಟಿದ್ದಾರೆ? ಬರೀ ಬಸ್ ನಿಲ್ದಾಣದಲ್ಲಿ ಮಾತ್ರ ಹಣದ ವಸೂಲಿನ ಅಥವಾ ಇಲ್ಲಿನ ಶೌಚಾಲಯದ ಮಲದ ವಿಚಾರದಲ್ಲೂ ಕಮಿಷನ್ ರೂಪದಲ್ಲಿ ಹಣ ದೋಚುತ್ತಿದ್ದಾರಾ ಎಂಬುದು ಕೋಲಾರ ಜಿಲ್ಲೆಯ ಕೆಎಸ್ಆರ್ಟಿಸಿ ಅಧಿಕಾರಿಗಳ ವೃಂದದವರೇ ಹೇಳಬೇಕಾಗಿದೆ. ಒಟ್ಟಾರೆ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಕತೆ ಈ ರೀತಿ ಇದ್ರೆ ಇನ್ನು ಮುಳಬಾಗಿಲು, ಶ್ರೀನಿವಾಸಪುರ, ಮಾಲೂರು, ಕೆಜಿಎಫ್ ಕತೆ ಇನ್ನೆಷ್ಟು ರೋಚಕವಾಗಿರಬಹುದು ಅಲ್ಲವೇ? ಮುಂದೊಂದು ದಿನ ಅದು ಬಯಲಿಗೆ ಬರಲು ಕಾಯುತ್ತಿದೆ. ಬರೀ 10 ರೂಪಾಯಿ ಲಕ್ಷಗಳಾದರೆ ಈ ಮೇಲಿನ ಅಧಿಕಾರಿಗಳ ಹಾಗೂ ಡಿಪೋನಲ್ಲಿನ ಹಣವೆಷ್ಟು? ಟಿಸಿಗಳ ಮೇಲಿನ ಅಧಿಕಾರಿಗಳಿಗೆ ನೀಡುವ ಹಣ ಎಷ್ಟು ಎಂಬುದು ತಿಳಿಯಬೇಕಾಗಿದೆ.